ಗಂಗವ್ವ ನಮ್ಮ ಆಯಿ, ಗೌರವ ನಮ್ಮ ತಾಯಿ, ಪಿಂಕಿ ನಮ್ಮ ಮನಿ ನಾಯಿ. ಇದು ಬೇಡ, ಬೇರೆ ಥಂಡ್ಯಾಗ ಕುಡಿತಾರ ಚಾಯ್, ಓಣ್ಯಾ ಬಗಳ್ತಾವ ನಾಯಿ, ನೀ ಮಾಡಬೇಡ ಒಟ್ಟ ಬಾಯ್, ಅಕ್ಕಿ ನನ್ನ ಮಕ್ಕಳಿಗೆ ತಾಯಿ. ಹಚ್ಚ ಎಲ್ಲೋದ್ರು ಹಿಂದೆ ಬರ್ತಾವ ನಾಯಿ. ಏಯ್ ನೀ ಜಾಸ್ತಿ ಮಾತಾಡಬೇಡ, ನೀನು ಇಂಪ್ರೆಸ್ ಮಾಡ್ಬೇಕಂತೇಳಿ ದಿನಕ್ಕೆ ಒಂದೊಂದು ಥರ ಅರ್ಬಿ ಹಾಕೊಂಡ್ಬರ್ತನ. ಎಲ್ಲಾರ ದಂಡೆ 20,000 ರೂಪಾಯಿ ಸಾಲ ಮಾಡೀನಿ. ಈ ಮಕ್ಕಳನ್ನ ಕರ್ಕೊಂಬಂದ್ರೆ ಇವ್ರಿಗೆ ನಾಷ್ಟಾ ಚಾನು ನಾನೇ ಮಾಡಿಸ್ಬೇಕು. ನೀ ತಿರುಗಿ ನೋಡ್ರೆ ಖುಷಿಗೋಸ್ಕರ ಎಣ್ಣೆ ಓಡಿಸ್ಬೇಕು, ನೀ ಹಂಗೆ ಹೋದ್ರೆ ದುಃಖಕ್ಕೋಸ್ಕರ ಎಣ್ಣೆ ಓಡಿಸ್ಬೇಕು. ಇವ್ರಿಗೆ ಕುಡಿಸಿ ನನಗೂ ಕುಡ್ದು ಸಾಕಾಗ್ಬಿಟ್ಟೈತಿ. ಅದಕ್ಕೇನೂ ಇಲ್ಲ. ಒಂದು ನೀ ನಾನು ಲವ್ ಮಾಡಬೇಕು, ಇಲ್ಲಾರ ಇಷ್ಟು ದಿನ ನೀನು ಹಿಂದೆ ಖರ್ಚು ಮಾಡಿದ ರೊಕ್ಕ ಫೋನ್ಪೇ ಮಾಡಬೇಕು. ಆಗುದಿಲ್ಲ ನೋಡು. ಆಗುದಿಲ್ಲ ಅಂದ್ರೆ ಆಗುದಿಲ್ಲ. ಅಪ್ಪಿ ಹಂಗೆ ಮಾಡಬೇಡು ಅಪ್ಪಿ. ನೀ ಅಂದ್ರೆ ನನಗೆ ಭಾಳ ಇಷ್ಟನೋ ಅಪ್ಪಿ. ನೀನ ನಾನು ಹುಡುಗಿ ಅಂತೇಳಿ ದೋಸ್ತರ ಮುಂದೆ ಫುಲ್ ಬಿಡಪ್ ಕೊಟ್ಟನು ಅಪ್ಪಿ. ಮರ್ಯಾದೆ ತೆಗಿಬೇಡು. ಏ ಹುಚ್ಚನ ನಾಟ ಎಷ್ಟು ಸರ್ತಿ ಹೇಳುದು ನಿನಗೆ, ನಾನು ಹಿಂಗೆ ಲವ್ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ. ಯಾಕ? ಎದಕ್ಕಂದ್ರ ಮಕ ನೋಡ್ಕೊ, ನಿನ್ ಮಕ ಬಾವ ಇದ್ದಂಗ ಅದಿ. ಬಾವಾನಾ? ನೀನ ಲವ್ ಮಾಡ್ತಾನಂತ. ಲವ್ ನಡಿ. ಬಾರೋ ಹುಲಿಯ, ನಮ್ಮನ್ನ ಬಿಟ್ಟು ಹೋಗಿದ್ಲೆ, ಏನಾರ ಕೆಲಸ ಆಗಿರ್ಬೇಕು. ಸುಮ್ಮಿರು ಅಣ್ಣ, ಮೊದ್ಲ ತಲೆ ಕೆಟ್ಟತಿ. ಯಾಕೆ ಏನಾಯ್ತು? ಆ ಬಾವ ಇದ್ದಂಗ ಅದನಂತು. ಹೆಂಗಂದಳು ಆಕೆಗೆ ಯಾರು ಹೇಳಿದ್ರು? ಸುಮ್ಮರ ಇರೋ ಹೋಲ್ ಬಿಡಮ್ಮ. ಆದ್ರೂ ಆಕಿ ಭಾಳ ಸೊಕ್ಕೈತಿ ನೋಡ. ನನ್ನಂತ ಸ್ಮಾರ್ಟ್ ಹುಡುಗನ ರಿಜೆಕ್ಟ್ ಮಾಡ್ತಾಳ. ಆಕಿರಿ ಏನ್ ಚಂದ ಅದಾಳು, ಸ್ವಲ್ಪ ತಳಗದಾಳು, ಬೆಳಗದಾಳು, ಮಾರಿ ಮುಗ್ನ್ಯಾಗ ನೀಟ್ ಅದಾಳು. ಆದ್ರೂ ನನ್ನಂತ ಹುಡುಗ ಸಿಗದಳು ನೋಡ್ಲಿ ಆಕಿ. ಅಲ್ಲಿ ಹಿಂದ್ರ ನೋಡ್ಲಿ. ಕಾಮಿಡಿ ಮಾಡೀನಿ. ನೀ ಹೇಳಿದ್ದ ಕರೆ ಐತಿ ನೋಡ. ನನಗೆ ನಿನ್ನಷ್ಟು ಕಾಡ್ಸೋರು ಯಾರು ಸಿಗೋದಿಲ್ಲ, ನಿನ್ನಷ್ಟು ಪ್ರೀತಿ ಮಾಡೋರು ಯಾರು ಸಿಗೋದಿಲ್ಲ. ನನಗೆ ನೀನ ಎಲ್ಲ, ನಿನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಿನ್ನವನ ಈಗಾರ ಬಾವ ಅಂದಿ. ಇಷ್ಟ ದಿನ ನೀ ಬಾವ, ಆದ್ರೆ ಈಗ ನನ್ನ ಜೀವ, ನನ್ನ ಮುದ್ದು ಮಾವ. ಏನ್ ಸಾಹೇಬ್ರು, ನಿಮ್ ಉಡಾಳ್ಗೆ ಹಂಗ್ ಬಿಟ್ಟ ಇವತ್ತ ಒಬ್ರ ಬಂದಿರಿ? ಅವ್ರಿಗೆ ಯಾಕೆ ಕೊಡಾಳ ಅಂತೀಯ? ಹಾ, ನಾ ಯಾಕನ್ಲಿ? ಇಡೀ ಗೂರ ಅಂತೈತಿ ಉಡಾಳ್ ಅಂತ ಹೇಳಿ. ಆದ್ರೂ ಇನ್ ಮುಂದೆ ಅನ್ನಂಗಿಲ್ಲ ತಗೋ. ಯಾಕಂದ್ರ ಇನ್ ಮುಂದೆ ಅವ್ರ ನಮ್ಮ ಅಣ್ಣಗಳು. ಆದ್ರೂ ಅವ್ರನ್ನ ಯಾಕೆ ಬಿಟ್ಟು ಬಂದಿ ನೀನ? ನೀ ಮೊದಲ ಜಗಳ ಗಂಟಿ ಎಲ್ಲಾರ ಬಡ್ದ ಗಿಡದೆ ಅಂತೇಳಿ ಇಷ್ಟ ದಿನ ಅಂಜಿಕಿತ್ತ. ಅದಕ್ಕೆ ಅವ್ರನ್ನ ಕರ್ಕೊಂಡು ಬರ್ತಿದ್ನಿ. ಈಗೇನ ಯಾವ್ದ್ರದ ಅಂಜಿಕೆನೇ ಇಲ್ಲಲ್ಲ. ಏನಿದು? ಬಿಡೋದು ಏನಿಲ್ಲ. ಏನಿದು? ವಿಮಲ, ನೀ ತಿನ್ನೋದ್ ಬಿಟ್ಟೇನಂತ ಹೇಳಿದ್ದಿಲ್ಲ? ಅದ ಏನಾತಪ್ಪ ಅಂತಂದ್ರ ದೋಸ್ತನ ಬೈಕ್ ತರಕ್ ಹೋಗಿದ್ನಲ್ಲ, ಅವ ಬೈಕ್ ತಗೊಂಡ್ ಹೋದ್ರೆ ವಿಮಲ್ ತಂದ್ ಕೊಡ್ಬೇಕತ್ತನ್ನ. ಅದಕ್ಕ ತಗೊಂಡ್ ಇಟ್ಕೊಂಡಿದ್ನಿ, ಹೋದಾಗ ಕೊಟ್ರ ಅಂತ. ಹಂಗ ಮತ್ತೆ
ಹಾಂ ಹಲೋ, ಊಟ ಮಾಡಿಲ್ಲ? ನಾನು ಮಾಡ್ಬೇಕೀಗ. ಸರಿ ಸರಿ ಆಯಿತು, ಆಮ್ಯಾಗ ಹಚ್ತೀನಿ. ಏನಪ್ಪ ದೋಸ್ತ ಜೋರ ಐತಿ? ಎಲ್ಲ ನಿಮ್ಮ ಆಶೀರ್ವಾದಪ್ಪ. ಬಾಪ ಮುಗುಳಪ್ಪ ಕುಂಡ್ರ. ಓಕೆ, ನಾವಂತೂ ಆರಾಮದೀವಪ್ಪ. ನೀವು ಆರಾಮಿರ್ಬೇಕು ಈಗ ಒಟ್ಟು. ಥ್ಯಾಂಕ್ ಯು, ನೀವೆಲ್ಲ ಆರಾಮ ಇರ್ತೀರಿ. ಇಲ್ಲಪ್ಪ ದೋಸ್ತ, ನಾ ಕುಡಿಯೋದು ಬಿಟ್ಟನ. ಕುಡಿದು ಬಿಟ್ಟು ಹಾಂ, ಹೆಂಗೋ ನಾವು ಇಷ್ಟಪಡೋರಿಗೆ, ನಮ್ಮನ್ನ ಇಷ್ಟಪಡೋರಿಗೆ ನಾವು ಮಾಡುವಂಥ ಕೆಲವೊಂದು ಕೆಲಸಗಳು ಇಷ್ಟ ಆಗೋದಿಲ್ಲ ತಂದಾಗ ಈ ಪ್ರೀತಿ, ದೋಸ್ತಿ, ಫ್ಯಾಮಿಲಿ ಇವು 3 ವಿಷಯ ಬಿಟ್ಟು ಏನು ಬೇಕಾದರೂ ಬಿಟ್ಟು ಬಿಡ್ತಾನೆ. ಮತ್ತು ಈ ಸೆರೆ ಅವಲೇಕು ದೋಸ್ತ, ಆ 3 ವಿಷಯ ಯಾಕೆ ಬಿಡೋದಿಲ್ಲ? ಈ ಪ್ರೀತಿ ಅನ್ನೋದು ಸೆರೆ ಬಾಟ್ಲಿ ಇದ್ದಂಗೆ ಯಾವಾಗಲೂ ನಿಷೇಧಾಗ ಇರಿಸ್ತೈತಿ. ದೋಸ್ತಿ ಅನ್ನೋದು ಬಿಸ್ಲೇರಿ ಬಾಟ್ಲಿ ಇದ್ದಂಗೆ ಬಾಯಾರಿಕೆ ಆದಾಗ, ಭಾಳ ಕಷ್ಟ ಬಂದಾಗ ನಮ್ಮ ಜೀವ ಕಾಯ್ತೈತಿ. ಆದರೆ ಈ ಫ್ಯಾಮಿಲಿ ಅನ್ನೋದು ಜಂತು ಬಾಟ್ಲಿ ಇದ್ದಂಗೆ ನೀ ಬೇವಿನಕಾಯಿ ತಿಂದು ಅದನ್ನು ತಿಂದ್ರು, ಮಾವಿನಕಾಯಿ ತಿಂದು ಅದನ್ನು ತಿಂದ್ರು ಸಿವಿನ ಹತ್ತೈತಿ. ವಾ 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 ವಾ, ನಮ್ಮ ದೋಸ್ತ್ ಲವ್ನೇ ಬಿದ್ದ ಕವಿ ಆಗ್ಬಿಟ್ಟ.